ಶೇರ್ ಮಾರುಕಟ್ಟೆ. ಈ ಹೆಸರು ಕೇಳಿದ ತಕ್ಷಣ ಏನನ್ಸುತ್ತೆ? ಕೆಲವರಿಗೆ ಭಯ, ಇನ್ನು ಕೆಲವರಿಗೆ ಏನೋ ಒಂದ್ ರೀತಿ ಗೊಂದಲ ಅಲ್ವಾ? ಆದ್ರೆ ಈ ಜಗತ್ತು ಅನ್ಕೊಂಡಷ್ಟು ಕಷ್ಟ ಏನಲ್ಲ. ಬನ್ನಿ, ಇದನ್ನ ಅತ್ಯಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ವಿಶ್ಲೇಷಣೆ ಮುಗಿಯೋ ಹೊತ್ತಿಗೆ ಯಾರು ಬೇಕಾದ್ರೂ ಒಬ್ಬ ಒಳ್ಳೆ ಹೂಡಿಕೆದಾರ ಆಗ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬರುತ್ತೆ. ಈ ಪ್ರಶ್ನೆ ಕೇಳಕ್ ಸ್ವಲ್ಪ ವಿಚಿತ್ರವಾಗಿರ್ಬೋದು ಅಲ್ವಾ? ಒಂದು 10 ವರ್ಷದ ಮಗು ಒಬ್ಬ ಚಾರ್ಟರ್ಡ್ ಅಕೌಂಟೆಂಟ್ ಅವರಿಗಿಂತ ಚೆನ್ನಾಗಿ ಇನ್ವೆಸ್ಟ್ ಮಾಡೋಕ್ಕಾಗತ್ತಾ? ಆದ್ರೆ ಒಂದು ನೈಜ ಸಮೀಕ್ಷೆ ಏನ್ ಹೇಳುತ್ತೆ ಗೊತ್ತಾ? 10 ವರ್ಷದ ಮಕ್ಕಳು ಚಾರ್ಟರ್ಡ್ ಅಕೌಂಟೆಂಟ್ಗಳಿಗಿಂತ ಒಳ್ಳೆ ಷೇರುಗಳನ್ನ ಆರಿಸಿ ಹೆಚ್ಚು ಹಣ ಗಳಿಸಿದ್ರು. ಇದು ಹೇಗೆ ಸಾಧ್ಯ? ಈ ವಿಶ್ಲೇಷಣೆಯ ಕೊನೆಯಲ್ಲಿ ಇದಕ್ಕೆ ಉತ್ತರ ಸಿಗತ್ತೆ. ಆಗ ಷೇರು ಮಾರುಕಟ್ಟೆ ಅನ್ನೋದು ಕೇವಲ ತಜ್ಞರಿಗೆ ಮಾತ್ರ ಸೀಮಿತ ಅಲ್ಲ ಅನ್ನೋದು ಕೂಡ ಗೊತ್ತಾಗತ್ತೆ. ಬನ್ನಿ, ಒಂದು ಕಲ್ಪನೆ ಮಾಡ್ಕೊಳ್ಳೋಣ. ಸುಮಾರು 40 ವರ್ಷಗಳ ಹಿಂದೆ ನಮ್ಮ ದೇಶದ ಪ್ರಸಿದ್ಧ ಕಂಪನಿ ವಿಪ್ರೋದಲ್ಲಿ ಯಾರಾದ್ರೂ ಕೇವಲ 10,000 ರೂಪಾಯಿ ಹೂಡಿಕೆ ಮಾಡಿದ್ರು ಅಂದ್ಕೊಳ್ಳಿ. ಸರಿ, ಆ ಕಾಲದಲ್ಲಿ 10,000 ಅಂದ್ರೆ ದೊಡ್ಡ ಮೊತ್ತನೇ. ಆದ್ರೆ ಬರೀ 100 ರೂಪಾಯಿ ಹೂಡಿಕೆ ಮಾಡಿದ್ರೂ ಸಹ ಆ 10,000 ರೂಪಾಯಿ ಇವತ್ತು ನಂಬೋಕೆ ಕಷ್ಟ. ಬರೋಬ್ಬರಿ 700 ಕೋಟಿ ರೂಪಾಯಿಗಿಂತ ಹೆಚ್ಚು ಬೆಳೆದಿರ್ತಿತ್ತು. ಹೌದು, ಕೇಳಿದ್ದು ನಿಜ. ಒಂದು ವೇಳೆ ಬರೀ 100 ರೂಪಾಯಿ ಹಾಕಿದ್ರೂ ಅದರ ಮೌಲ್ಯ ಇವತ್ತು 7 ಕೋಟಿ ಆಗಿರ್ತಿತ್ತು. ಇದುವೇ ನೋಡಿ ಶೇರ್ ಮಾರುಕಟ್ಟೆಯ ಅದ್ಭುತ ಶಕ್ತಿ. ಆದ್ರೆ ಒಂದು ನೆನ್ಪಿರ್ಲಿ, ಈ ಶಕ್ತಿ ಜೊತೆ ರಿಸ್ಕ್ ಕೂಡ ಇದ್ದೇವಿರುತ್ತೆ. ಸರಿ, ಹಾಗಾದ್ರೆ ಎಲ್ಲರ ತಲೆಯಲ್ಲಿರೋ ಮೊದಲನೇ ಪ್ರಶ್ನೆಗೆ ಬರೋಣ. ಷೇರು ಮಾರುಕಟ್ಟೆಯಲ್ಲಿ ರಿಸ್ಕ್ ಎಷ್ಟಿದೆ? ಅದರಿಂದ ಎಷ್ಟು ರಿಟರ್ನ್ಸ್ ಅಂದ್ರೆ ಆದಾಯ ನಿರೀಕ್ಷಿಸಬಹುದು? ಬನ್ನಿ, ಈ ನಾಣ್ಯದ 2 ಮುಖಗಳನ್ನ ನೋಡೋಣ. ಮೊದಲು ಶೇರ್ ಅಂದ್ರೆ ಏನು ಅಂತ ಸರಳವಾಗಿ ತಿಳ್ಕೊಳ್ಳೋಣ. ಒಂದು ಕಂಪನಿಯ ಶೇರ್ ಖರೀದಿ ಮಾಡಿದ್ರೆ ಅದು ಬರೀ ಒಂದು ಕಾಗದದ ತುಂಡು ಅಥವಾ ಸ್ಕ್ರೀನ್ ಮೇಲಿನ ಒಂದು ನಂಬರ್ ಅಲ್ಲ. ಅದರರ್ಥ ನಾವು ಆ ದೊಡ್ಡ ಕಂಪನಿಯ ಒಂದು ಸಣ್ಣ ಭಾಗದ ಮಾಲೀಕರಾದ ಹಾಗೆ. ಹೌದು, ಅಕ್ಷರಶಃ ಆ ವ್ಯವಹಾರದ ಸಹಮಾಲೀಕರು. ಇದನ್ನ ಹೀಗೆ ಯೋಚನೆ ಮಾಡಿ, ನಮ್ಮ ಸ್ನೇಹಿತರೊಬ್ಬರು ಹೊಸ ಬಿಸ್ನೆಸ್ ಶುರು ಮಾಡಿ ಅದರಲ್ಲಿ ಹಣ ಹೂಡಿಕೆ ಮಾಡಿದ್ರೆ, ಆ ಬಿಸ್ನೆಸ್ ಚೆನ್ನಾಗಿ ನಡೆದ್ರೆ ನಮ್ಮ ಹಣನೂ ಬೆಳೆಯುತ್ತೆ. ಒಂದು ವೇಳೆ ಅದು ಫೇಲ್ ಆದ್ರೆ ಹಣ ಕಳ್ಕೊಳ್ಳೋ ಅಪಾಯನೂ ಇರುತ್ತೆ. ಶೇರ್ ಮಾರುಕಟ್ಟೆನೂ ಬಹುತೇಕ ಇದೇ ರೀತಿ ಕೆಲಸ ಮಾಡುತ್ತೆ. ಟಾಟಾ, ರಿಲಯನ್ಸ್, ಗೋದ್ರೆಜ್ನಂತಹ ದೊಡ್ಡ ಕಂಪನಿಗಳಲ್ಲಿ ಹೂಡಿಕೆ ಮಾಡೋದು ಅಂದ್ರೆ ಇದೇನೆ. ಹಾಗಾದ್ರೆ ಈ ಅಪಾಯವನ್ನ ಕಡಿಮೆ ಮಾಡೋದು ಹೇಗೆ? ಉತ್ತರ ತುಂಬಾ ಸಿಂಪಲ್. ನಮ್ಮ ಎಲ್ಲ ಹಣವನ್ನ ಒಂದೇ ಕಂಪನಿಯಲ್ಲಿ ಹಾಕಬಾರ್ದು. ಅದಕ್ಕೆ ಬದಲಾಗಿ ಅದನ್ನ 8ರಿಂದ 10 ಬೇರೆ ಬೇರೆ ಒಳ್ಳೆ ಕಂಪನಿಗಳಲ್ಲಿ ಹಂಚಿ ಹೂಡಿಕೆ ಮಾಡಬೇಕು. ಹೀಗೆ ಮಾಡಿದ್ರೆ 1 ಅಥವಾ 2 ಕಂಪನಿಗಳು ಸರಿ ಹೋಗದೇ ಇದ್ರೂ ನಮ್ಮ ಒಟ್ಟಾರೆ ಹೂಡಿಕೆ ಸೇಫ್ ಆಗಿರುತ್ತೆ, ರಿಸ್ಕ್ ತುಂಬಾನೇ ಕಡಿಮೆ ಆಗುತ್ತೆ. ಈಗ ಆದಾಯದ ಬಗ್ಗೆ ಮಾತಾಡೋಣ. ದೀರ್ಘಾವಧಿಯಲ್ಲಿ ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಸರಿಯಾಗಿ ಹೂಡಿಕೆ ಮಾಡಿದ್ರೆ ಭಾರತದಂತಹ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲಿ ಷೇರುಗಳಿಂದ ವಾರ್ಷಿಕವಾಗಿ ಸರಾಸರಿ 18ರಿಂದ 20% ಆದಾಯ ನಿರೀಕ್ಷಿಸಬಹುದು. ಇದು ಬ್ಯಾಂಕ್ ಎಫ್ಡಿಗಿಂತ ಸುಮಾರು 3 ಪಟ್ಟು ಮತ್ತೆ ಚಿನ್ನ ಅಥವಾ ರಿಯಲ್ ಎಸ್ಟೇಟ್ಗಿಂತ ಸುಮಾರು 2 ಪಟ್ಟು ಹೆಚ್ಚು. ಸರಿ, ಈಗ ಮತ್ತೊಂದು ಮುಖ್ಯವಾದ ಪ್ರಶ್ನೆ. ಇನ್ವೆಸ್ಟ್ ಮಾಡೋಕೆ ಎಷ್ಟು ದುಡ್ಡು ಬೇಕು? ಬಹುಶಃ ಕೆಲವರು ವಿದ್ಯಾರ್ಥಿಗಳಿರಬಹುದು ಅಥವಾ ಈಗ ತಾನೇ ಕೆಲ್ಸಕ್ಕೆ ಸೇರಿರಬಹುದು. ಒಳ್ಳೆ ಸುದ್ದಿ ಏನಂದ್ರ, ಹೂಡಿಕೆ ಶುರು ಮಾಡೋಕೆ ದೊಡ್ಡ ಮೊತ್ತ ಬೇಕು ಅಂತೇನಿಲ್ಲ. ಒಂದು ಸಿಂಪಲ್ ಉದಾಹರಣೆ ನೋಡೋಣ. ತಿಂಗಳಿಗೆ ಕೇವಲ 1,000 ರೂಪಾಯಿಂದ ಶುರು ಮಾಡಿ ಪ್ರತಿ ವರ್ಷ ಹೂಡಿಕೆಯನ್ನ 15% ಹೆಚ್ಚಿಸ್ತಾ ಹೋಗಿ. ಮತ್ತೆ ಅದರಿಂದ ಸರಾಸರಿ 15% ಆದಾಯ ಬಂದ್ರ 25 ವರ್ಷಗಳ ನಂತರ ಆ ಮೊತ್ತ 1 ಕೋಟಿ ರೂಪಾಯಿಗಿಂತಲೂ ಹೆಚ್ಚಾಗಿರುತ್ತೆ. ಇದುವೇ ಚಕ್ರಬಡ್ಡಿಯ ಮ್ಯಾಜಿಕ್. ಅಂದ್ರೆ ನಮ್ಮ ಗಳಿಕೆಯ ಮೇಲೂ ಗಳಿಕೆ ಶುರುವಾಗೋದು. ಎಲ್ಲವೂ ಇಷ್ಟು ಚೆನ್ನಾಗಿದ್ರೆ ಜನರು ಶೇರ್ ಮಾರುಕಟ್ಟೆ ಅಂದ್ರೆ ಯಾಕೆ ಅಷ್ಟೊಂದು ಭಯ ಪಡ್ತಾರೆ? ಸಿನಿಮಾಗಳಲ್ಲಿ ಅಥವಾ ನಮ್ಮ ಮನೆಯ ಹಿರಿಯರು ಅದರಿಂದ ದೂರ ಇರು, ಅದು ಜೂಜು ಅಂತ ಯಾಕೆ ಹೇಳ್ತಾರೆ? ಇದರ ಹಿಂದಿನ ಕಾರಣ ಏನು ಅಂತ ನೋಡೋಣ. ಇದರ ಹಿಂದಿನ ನಿಜವಾದ ಕಾರಣ ಇರೋದು ನಮ್ಮ ಮನಸ್ಥಿತಿಯಲ್ಲಿ. ಹೆಚ್ಚಿನ ಜನರು ಶೇರ್ ಮಾರುಕಟ್ಟೆಯನ್ನ ಬೇಗ ದುಡ್ಡು ಮಾಡೋ ಜಾಗ ಅಂತ ಅನ್ಕೋತಾರೆ. ಆದ್ರೆ ಅದು ತಪ್ಪು. ನೋಡಿ, ಇಲ್ಲಿ ನಿಜವಾದ ವ್ಯತ್ಯಾಸ ಇದೆ. ಜೂಜುಕೋರನ ಮನಸ್ಥಿತಿ ಇರೋರು ರಾತ್ರೋರಾತ್ರಿ ಶ್ರೀಮಂತರಾಗ್ಬೇಕು ಅಂತ ನೋಡ್ತಾರೆ. ಆದ್ರೆ ಹೂಡಿಕೆದಾರರು ಒಂದು ಆಸ್ತಿ ತಗೊಂಡ ಹಾಗೆ ಕಂಪನಿಯ ಮಾಲೀಕತ್ವವನ್ನ ಖರೀದಿಸ್ತಾರೆ. ಅವರು ಆ ಕಂಪನಿಯ ಬಿಸ್ನೆಸ್ ಅನ್ನ ಅರ್ಥ ಮಾಡ್ಕೊಂಡು ತಾಳ್ಮೆಯಿಂದ ತಮ್ಮ ಹೂಡಿಕೆ ಬೆಳೆಯೋಕೆ ಸಮಯ ಕೊಡ್ತಾರೆ. ಹೂಡಿಕೆದಾರನ ಮನಸ್ಥಿತಿಯನ್ನ ಅಳವಡಿಸ್ಕೊಂಡ್ರೆ ಭಯ ತಾನಾಗೇ ಕಡಿಮೆ ಆಗುತ್ತೆ. ನಾವು ಶುರುನಲ್ಲಿ ಮಾತಾಡಿದ್ವಲ್ಲ, ಆ 10 ವರ್ಷದ ಮಕ್ಕಳು ಯಾಕೆ ಉತ್ತಮವಾಗಿ ಹೂಡಿಕೆ ಮಾಡಿದ್ರು? ಯಾಕಂದ್ರೆ ಅವರು ಡಿಸ್ನಿ ಅಥವಾ ಕ್ಯಾಡ್ಬರಿ ಅಂಥ ಕಂಪನಿಗಳನ್ನ ಆರಿಸ್ಕೊಂಡ್ರು. ಯಾಕಂದ್ರೆ ಅವರಿಗೆ ಆ ಪ್ರಾಡಕ್ಟ್ಸ್ ಇಷ್ಟವಾಗಿತ್ತು, ಅವರಿಗೆ ಆ ಕಂಪನಿಗಳ ಬಗ್ಗೆ ಸಹಜವಾದ ಜ್ಞಾನ ಇತ್ತು. ಇದೇ ರೀತಿ ಇಂಜಿನಿಯರ್ಗಳು ಅಥವಾ ವೈದ್ಯರು ಕೂಡ ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕಂಪನಿಗಳಲ್ಲಿ ಯಶಸ್ವಿಯಾಗಿ ಹೂಡಿಕೆ ಮಾಡಬಹುದು.
ಇದಕ್ಕೆ ಕಾಮರ್ಸ್ ಡಿಗ್ರಿ ಬೇಕು ಅಂತ ಇಲ್ಲ. ಸರಿ, ಈಗ ಬೇಸಿಕ್ಸ್ ಎಲ್ಲ ಗೊತ್ತಾಯ್ತು. ಹಾಗಾದ್ರೆ ಶುರು ಮಾಡೋದು ಹೇಗೆ? ಈ ಪ್ರೋಸೆಸ್ ನಾವು ಅನ್ಕೊಂಡಿದ್ಕಿಂತ ತುಂಬಾನೇ ಸುಲಭ. ಹೂಡಿಕೆ ಶುರು ಮಾಡೋಕೆ ಬೇಕಾಗಿರೋದು ಕೇವಲ 3 ಸರಳ ದಾಖಲೆಗಳು: ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತೆ ಒಂದು ಬ್ಯಾಂಕ್ ಖಾತೆ. ಸಾಮಾನ್ಯವಾಗಿ ಇವು ನಮ್ಮೆಲ್ಲರ ಹತ್ರ ಹಿಂದೆ ಇರುತ್ತೆ ಅಲ್ವಾ? ಪ್ರೊಸೆಸ್ ಅಂತೂ ಈಗ ಸಂಪೂರ್ಣವಾಗಿ ಆನ್ಲೈನ್ ಮತ್ತು ಸಿಂಪಲ್ ಆಗಿದೆ. ಮೊದಲು ಆನ್ಲೈನ್ ಬ್ರೋಕರ್ ಬಳಿ ಒಂದು ಡಿಮ್ಯಾಟ್ ಖಾತೆಯನ್ನ ತೆರೆಯಬೇಕು. ಇದು ನಮ್ಮ ಷೇರ್ಗಳನ್ನ ಡಿಜಿಟಲ್ ರೂಪದಲ್ಲಿ ಇಡೋ ಒಂದು ಲಾಕರ್ ಇದ್ದ ಹಾಗೆ. ನಂತರ ಆನ್ಲೈನ್ನಲ್ಲೇ ದಾಖಲೆಗಳ ವೆರಿಫಿಕೇಷನ್ ಮುಗಿಸಿದ್ರೆ ಕೇವಲ 3ರಿಂದ 4 ದಿನಗಳಲ್ಲಿ ಹೂಡಿಕೆ ಮಾಡಲು ಸಿದ್ಧ. ಯಾವುದೇ ಕಾಗದ ಪತ್ರಗಳಿಲ್ಲ, ಎಲ್ಲಿಗೂ ಹೋಗ್ಬೇಕಾಗಿಲ್ಲ, ಎಲ್ಲವೂ ನಮ್ಮ ಫೋನ್ನಲ್ಲೇ ಮುಗಿದು ಹೋಗುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಒಂದೇ ಒಂದು ಕ್ಲಿಕ್ ಮೂಲಕ ಜಿಯೋ, ಟಾಟಾ ಅಥವಾ ಯಾವುದೇ ಇಷ್ಟವಾದ ಕಂಪನಿಯ ಭಾಗವಾಗಬಹುದು. ನಮ್ಮ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಪಾಲುದಾರರಾಗಬಹುದು. ಇದು ಎಷ್ಟು ಪವರ್ಫುಲ್ ಆದ ಐಡಿಯಾ ಅಲ್ವಾ? ಜ್ಞಾನವೇ ನಿಜವಾದ ಶಕ್ತಿ. ಈಗ ಷೇರು ಮಾರುಕಟ್ಟೆಯ ಬಗ್ಗೆ ಒಂದು ಮೂಲಭೂತ ತಿಳುವಳಿಕೆ ಬಂದಿದೆ. ಭಯದ ಬದಲಿಗೆ ಒಂದು ಆತ್ಮವಿಶ್ವಾಸ ಮೂಡಿರಬಹುದು. ಸಂಪತ್ತಿನ ಪಯಣವನ್ನ ಶುರು ಮಾಡಕ್ಕೆ ಇದು ಸರಿಯಾದ ಸಮಯ. ಹಾಗಾದ್ರೆ ಮೊದಲ ಹೂಡಿಕೆಯ ಕಥೆ ಯಾವುದಾಗಿರಲಿದೆ? ಯೋಚನೆ ಮಾಡಿ.